ತಪ್ಪಿಸ್ತಾರೆ ಅಂತೇಳಿ ಕಾಂಗ್ರೆಸ್ಸಿನ ಮುಖಂಡರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇನ್ನೊಂದು ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಎಲ್ಲರೂ ಕೂಡ ಪ್ರಧಾನಿಯವರ ಜೊತೆ ಕೇಂದ್ರ ಸರ್ಕಾರದ ಜೊತೆ ನಿಂತಿರುವಾಗ ಇವರು ಕಾಂಗ್ರೆಸ್ನ ಟ್ವಿಟರ್ ಹ್ಯಾಂಡಲ್ನಲ್ಲಿ ಈ ರೀತಿಯ ಪೋಸ್ಟ್ಗಳು. ಕಾಂಗ್ರೆಸ್ನವರು ಸಾಮಾಜಿಕ ಜಾಲತಾಣದಲ್ಲಿ ದೇಶದ ಪ್ರಧಾನಮಂತ್ರಿಗೆ ಅಪಮಾನ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನರೇಂದ್ರ ಮೋದಿಯವರು 26 ಜನ ಮುಗ್ಧ ಅಮಾಯಕರು ಪಹಲ್ಗಾಮ್ದಲ್ಲಿ ಆ ದಾಳಿ ಘಟನೆ ನಡೆದಾಗ ಸೌದಿ ಅರೇಬಿಯಲ್ಲಿದ್ದರು. ಪ್ರವಾಸವನ್ನು ಮೊಟಕುಗೊಳಿಸಿ ದೇಶಕ್ಕೆ ಬಂದು ವಿಮಾನ ನಿಲ್ದಾಣದಲ್ಲಿ ಉನ್ನತ ಮಟ್ಟದ ಸಭೆ ಮಾಡಿದರು. ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ರಕ್ಷಣಾ ಸಚಿವರು, ಗೃಹ ಸಚಿವರು ಕಳಿಸಿದ್ರು, ಅಮಿತ್ ಶಾ ಮತ್ತು ವಿದೇಶಾಂಗ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಸಭೆ ಮಾಡಿ ಯಾವ ರೀತಿ ಉಗ್ರಗಾಮಿಗಳಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕಂತೇಳಿ ಈಗಾಗಲೇ ಮನೆಗಳನ್ನು ಧ್ವಂಸ ಮಾಡ್ತಾ ಇದ್ದಾರೆ, ಹುಡುಕಿ ಹೊಡಿತಾ ಇದ್ದಾರೆ. 100ಕ್ಕೆ 100 ನರೇಂದ್ರ ಮೋದಿ ಸಂಕಲ್ಪ ಮಾಡಿದರೆ ಅಷ್ಟು ಸುಲಭ ಬಿಡಲ್ಲ. ನಮ್ಮ ಭಾರತ ಮಾತೆ ಮಕ್ಕಳನ್ನ ಯಾರು ಆ ಧರ್ಮಪತ್ನಿ ಸಣ್ಣ ಮಕ್ಕಳಿಗೆ ಹತ್ಯೆ ಮಾಡಿರಲ್ಲ, ಅದಕ್ಕೆ ಪ್ರತಿಕಾರ ದಾಳಿ ತೀರಿಸ್ತಾರೆ. ನೆನ್ನೆನೂ ಸಹ ರಾಜನಾಥ್ ಸಿಂಗ್ ಮತ್ತು ಹಿರಿಯ ಮಂತ್ರಿಗಳೆಲ್ಲ ಭೇಟಿ ಮಾಡಿ ಪ್ರಧಾನಮಂತ್ರಿಗಳು ಈಗಾಗಲೇ ಪಾಕಿಸ್ತಾನ ಮಾಡ್ತಕ್ಕಂಥ ಕೃತ್ಯ ಪಾಪಿ ನೋಡಿ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಸಿಂಧೂ ನದಿ ನೀರನ್ನು ಬಿಟ್ಟರೆ ರಕ್ತಪಾತ ಆಗುತ್ತೆ ಅಂತ ಹೇಳಿದ್ರು ಬಿಲಾಲ್ ಭುಟ್ಟೋ. ಅರ್ಥ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ರಿ. ಲಂಡನ್ನಲ್ಲಿ ಭಾರತೀಯರು ಭಾರತ ಮಾತೆ ಧ್ವಜವನ್ನು ಹಿಡಿದು ಪ್ರತಿಭಟನೆ ಮಾಡಿದರೆ ಅಲ್ಲಿಯ ಪಾಕ್ ರಾಯಭಾರಿ ಹೇಳ್ತಾರೆ ರಕ್ತಪಾತ ಆಗುತ್ತೆ, ಎಚ್ಚರಿಕೆ. ಅಂದರೆ ಇವರಿಗೆ ಸ್ವಾಭಿಮಾನ ಇಲ್ವ ಕಾಂಗ್ರೆಸ್ನವರಿಗೆ? ರಾಜಕಾರಣ ಮುಖ್ಯನಾ? ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡ್ತಾ ಇದ್ದೀರಿ. ಮೊನ್ನೆ ತಾನೇ ನಮ್ಮ 26 ಜನ ಕರ್ನಾಟಕದ 3 ಅಮಾಯಕರು ಹತ್ಯೆ ಆದರೆ ನೀವು ಕಾಂಗ್ರೆಸ್ ಸಾಧನ ಸಮಾವೇಶ ಅಂತ ಒಂದು ಕಡೆ ಹೇಳ್ತೀರಿ, ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ವಿರುದ್ಧ ಪ್ರತಿಭಟನೆ. ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥ ನೈತಿಕ ಹಕ್ಕಿಲ್ಲ. ಸಾವಿನ ಮನೆ, ಸೂತಕದ ಮನೆಯಲ್ಲಿ ನೀವು ವಿಜಯೋತ್ಸವನ ಆಚರಿಸ್ತೀರಿ, 2 ವರ್ಷ ಸಾಧನ ಸಮಾವೇಶ ಆಚರಿಸ್ತೀರಿ. ನಿಮಗೆ ಭಾರತ ಮಾತೆಯ ಮಕ್ಕಳ ಬಗ್ಗೆ ಗೌರವ ಇಲ್ಲ, ಭಾರತ ಮಾತೆಗೆ ಅಪಮಾನ ಮಾಡ್ತೀರಿ. ಮುಖ್ಯಮಂತ್ರಿಗಳು ಹೇಳ್ತೀನಿ, 10 ಲಕ್ಷ ಘೋಷಣೆ ಮಾಡಿ ಸಾಲದು. ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಕರ್ನಾಟಕದಲ್ಲಿ 3 ಜನ ಅವರಿಗೆ ಶಿಕ್ಷಣ ಮಕ್ಕಳಿಗೆ ಕೊಡೋಕ್ಕೋಸ್ಕರ ಅವರ ಕುಟುಂಬಕ್ಕೆ 1 ಕೋಟಿ ಕೊಡಬೇಕಂತೇಳಿ ನಿನ್ನೆ ನಾನು ಸಾಂತ್ವನ ಹೇಳಿದ್ದೀನಿ. ಅವರೇನು ನಮಗೆ ಸರ್ಕಾರ ಹಣ ಬರುತ್ತಂತೆ ಜಾತಕ ಪಕ್ಷ ಕಾಲು ಕುಳಿತಿಲ್ಲ. ಹೆಣ್ಮಗಳು ಇಡೀ ಕುಟುಂಬ ನೋವಿನಲ್ಲಿ ಅರಳ್ತಾ ಇದ್ದಾರೆ. ನಾವು ಸಾಂತ್ವನ ಹೇಳಿ ಇವತ್ತು ಸರ್ಕಾರಕ್ಕೆ ನಿನ್ನೆನೂ ಒತ್ತಾಯ ಮಾಡಿದೆ, ಮುಖ್ಯಮಂತ್ರಿಗಳಿಗೆ ತಲಾ 1 ಕೋಟಿ ಕೊಡಬೇಕು. ಏನು ಬಿಟ್ಟು ಕೊಡಲ್ಲ. 4 ಲಕ್ಷ ಕೋಟಿ ಬಜೆಟ್ ಅಂತ ಹೇಳ್ತೀರಿ, 80,000 ಕೋಟಿ 2 ವರ್ಷದಲ್ಲಿ ನಾವು ಬಡ ಜನರಿಗೆ ಕೊಟ್ಟಿರ್ತೀರಿ. ಎಲ್ಲಿರಿ ಸ್ವಾಮಿ? ಗೃಹಲಕ್ಷ್ಮಿ ಹೆಣ್ಮಕ್ಳಿಗೆ ಬಂದೇ ಅಲ್ಲ, ಗೃಹ ಜೊತೆ ಜಾಸ್ತಿ ಮಾಡಿದಿರಿ. ಶಕ್ತಿ ಬಸ್ಗಳೇ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ, ಯುವ ನಿಧಿ ಅಂತೂ ಸಕ್ಸಸ್ ಆಗಿಲ್ಲ. ನಿಮ್ಮ ಭಾಗ್ಯಗಳು ಬಡವರ ಮೇಲೆ ತೆರಿಗೆ ಆಗ್ತಕ್ಕಂಥ ಇದೇ ಭಾಗ್ಯ. ಹಾಗಾಗಿ ಮುಖ್ಯಮಂತ್ರಿ ನರೇಂದ್ರ ಮೋದಿಯವರು ಎಲ್ಲಿ ನಾಪತ್ತೆ ಆಗಿಲ್ಲ. ಈ ದೇಶದ ಭದ್ರತೆ ದೃಷ್ಟಿಯಿಂದ ಮತ್ತು ಪಾಕಿಸ್ತಾನಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಆ ನಿಟ್ಟಿನಲ್ಲಿ ಬ್ಯುಸಿಯಾಗಿದ್ದಾರೆ. ಥ್ಯಾಂಕ್ ಯು.